4ನೇ ಸಾಲಿಗೆ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇವತ್ತು ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪರ ಅಧ್ಯಕ್ಷತೆಯಲ್ಲಿ ಇವತ್ತು ಏರ್ಪಡಿಸಿದ್ದು, ಕಾರ್ಯಕ್ರಮಕ್ಕೆ ಮುಳಬಾಗಿಲು ಪಶ್ಚಿಮ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರುವಂಥ ಈಗ ಬಿ.ವಿ. ಸಾಮೇಗೌಡರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಡೈರಿ ಸುಮಾರು 30 ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು. ಅವತ್ತಿಂದ ಇದರ ತನಕ ಬಹಳ ಅಚ್ಚುಕಟ್ಟಾಗಿ ಈ ಡೈರಿ ಗ್ರಾಮದಲ್ಲಿ ನಡೆಸ್ಕೊಂಡು ಬಂದಿದೆ. ಯಾವುದೇ ಕುಂದುಕೊರತೆಗಳಿಲ್ಲ. ಈ ಡೈರಿನ ಭಾಳ ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಬಂದಿದೆ. ಎಲ್ಲರೂ ಸಹಕಾರದಿಂದ ನಾವು ಗ್ರಾಮದಲ್ಲಿ ಏನೇ ಇದ್ದರೂ ಕೂಡ ಈ ವಿಚಾರಗಳಿಗೆ ಬಂದಾಗ ಎಲ್ಲ ಒಂದಾಗಿ ನಾವು ಹೋಗ್ತೀವಿ. ಯಾವುದೇ ರೀತಿಯಾದಂಥ ಕಟ್ಟೆ ತಕ್ಕಿಲ್ಲ. ಇದೇ ರೀತಿ ನಾವು ಮುಂದೆ ಇನ್ನು ಗ್ರಾಮದಲ್ಲಿ ಈ ಡೈರಿನ ಅಭಿವೃದ್ಧಿ ಮಾಡಬೇಕು. ಈ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ನಮಗೆ ಸಾಧಿದ್ದಾರೆ. ನಮ್ಮ ಡೈರೆಕ್ಟರ್ ಆದಂಥ ಶಾಮಣ್ಣವರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಈ ಗ್ರಾಮಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರಿದ್ದಾರೆ. ಇವರೆಲ್ಲರ ಸಹಕಾರ ನಮ್ಗೆ ಕೊಡ್ತಾರೆ. ನಾವಿನ್ನೂ ಅಭಿವೃದ್ಧಿ ಪಡಿಸೋಣ. ಅವರು ಹಾಗೆ ಹೇಳಿದರೆ ಹಾಗೆ ಕೇಳಿಕೊಂಡು ನಮ್ಮ ಗ್ರಾಮದಲ್ಲಿ ಇನ್ನೂ ಡೈರಿನ ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ 2 ಮಾತು ಮುಗಿಸ್ತೀನಿ. ದಯವಿಟ್ಟು ಕ್ಷಮಿಸಬೇಕು. ನಾನು ಈ ಸಹಕಾರ ಸಂಘದ ಬಗ್ಗೆ ಹಲವು ವಿಷಯಗಳನ್ನು ಕೇಳಬೇಕು ಅಂತ ಮತ್ತು ತಿಳಿದುಕೊಳ್ಳಬೇಕು ಅಂತಲೂ ಇದೈತೆ. ನಮ್ಮೂರಲ್ಲಿ ಮೈನಾಗಿ ಇದು ಏನಂತಂದರೆ ಇಲ್ಲಿ ಗಾಡಿ ಬರಲು ಹೋಗೋ ಜಾಗ ತೊಂದರೆ ಐತೆ. ನಮಗೆ ಮೈನಾಗಿ ಸರ್ ನಮಗೆ BMC ಇದು ಮಾಡಿಕೊಡ್ಬೇಕು. ಹಾಲು ಡೈಲಿ సౌత్ ఇవిడే చేయించాలి నేను పాపకు తీసుకోలేకున్నది ఖర్చుకి వెళ్ళి దీన్ని నడిపోయిన ఖర్చు ఇచ్చే ఖర్చు కూడా తీసుకోలేదా. BMC ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಡೈರಿಯಲ್ಲಿ ಸದಸ್ಯರು ನೇಮಕವಾದಾಗ ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಏನೇ ಮಾಡಿ ಡೈರಿ ಜಾಗ ಅನುಕೂಲ ಮಾಡಿಕೊಂಡು BMC ಡೈರಿ ಓಪನ್ ಮಾಡೋಣ ಅಂತ ಅದೇ ಪ್ರಯತ್ನದಲ್ಲಿ ಮುಂದೂಡಿಸ್ಬೇಕು. ಅದು ಅಲ್ಲದೆ ನಮಗೆ ಇನ್ನೂ ಸ್ವಲ್ಪ ಹಾಲಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಬರ್ತಾ ಇದೆ ಅಂತ ಮೊನ್ನೆ ಇವರು ಹೇಳಿದರು. ಎಲ್ಲರೂ ಒಗ್ಗಟ್ಟಾಗಿ ಹಾಲಿಗೆ ನೀರು ಬೆರೆಸಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ಅದರಲ್ಲಿ ಬರತಕ್ಕಂಥ ಹಣದಿಂದಲೇ ನಾವೇನಾದರೂ ಸಂಪಾದನೆ ಮಾಡಿ 4 ಕಾಸು ಉಳಿಸ್ಕೋಬೇಕಾದ್ರೆ ಅದರಿಂದ ಉಳಿಯೋದು. ಅದಕ್ಕೆ ನೀರು ಬೆರೆಸ್ಕೊಂಡು ಬಂದರೆ ನಮ್ಗೆ ಇವಾಗ ಸುಮಾರು ಒಬ್ಬೊಬ್ಬ ರೈತನಿಗೆ 20ರಿಂದ ಮೇಲೇನೆ ಆಗ್ತಾ ಇದ್ದಾರೆ. ಅವ್ರು ಹಾಕಿದ್ರೆ ಅರ್ಧ ಲೀಟ್ರ್ ನೀರು ಹಾಕಲ್ಲ. ಅರ್ಧ ಲೀಟ್ರ್ ನೀರ್ದು 20 ಲೀಟ್ರ್ ಹಾಲು ಹಾಕೋವನಿಗೆ 5 ರೂಪಾಯಿ ಅಂತಂದರೆ 100 ರೂಪಾಯಿ ಹೋಗುತ್ತೆ. ಆ ಅರ್ಧ ಲೀಟ್ರಲ್ಲಿ ಬರೋದು ನಮ್ಗೆ 10 ರೂಪಾಯಿ ಅಷ್ಟೇ. ಅದು 20 ಲೀಟ್ರ್ ಹಾಲು ಕೆಟ್ಟೋಗುತ್ತೆ. ಎಲ್ಲರೂ ಒಳ್ಳೆಯ ಹೃದಯದಿಂದ ಎಲ್ಲರೂ ಮನಸ್ಪೂರ್ವಕವಾಗಿ ಹಾಲು ಅಂದರೆ ಅದು ಒಂದು ಅಮೃತದ ರೀತಿ. ಹಾಲಿಗೆ ನೀರು ಬೆರೆಸ್ತೀರಾ, ಅದಕ್ಕೆ ಕೆಮಿಕಲ್ ಬೇರೆ ಏನು ಹಾಕ್ತೀರಾ. ಮನೆಯೆಲ್ಲ ಈ ಅಬ್ಬೇನಹಳ್ಳಿ ಅದೊಂದು ಗಲಾಟೆ ಆಯಿತು. ಅಲ್ಲಿ ಯಾವುದೋ ಹಾಲು ಡೈರಿ ಪ್ರೈವೇಟ್ ಇದು ಮಾಡಿಕೊಂಡು ಅಲ್ಲೇನೋ ಮಿಕ್ಸ್ ಮಾಡಿ ಅದೆಲ್ಲ ಇದು ಮಾಡ್ತಾಯಿದ್ರು. ಅದ್ರ ಮೇಲೆ ರೇಟ್ ಮಾಡಿ ಇದಾಕವ್ರೆ. ಅಂಥದ್ದೆಲ್ಲ ಬೇಡ. ಒಳ್ಳೆಯ ಅಭಿವೃದ್ಧಿಯಾಗಿ ನಮ್ಮ ಊರಿನಲ್ಲಿ ಡೈರಿ ನಡ್ಕೊಂಡು ಹೋಗಲಿ. ಆ ರೀತಿ ಹೇಳುತ್ತಾ ಎಲ್ರಿಗೂ ನನ್ನ ಮಾತು. ಈ ಒಂದು ಭಾಗದ ನಮಗೆ ಎಲ್ಲ ನಮ್ಮ ಅಧ್ಯಕ್ಷರುಗಳು ವಿಶ್ವಾಸದಿಂದ ಮತ ಕೊಟ್ಟು ಇವತ್ತಿನ ದಿನ ನಾನು ಈ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಅವರೇ ಕಾರಣ. ಮರೀಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಋಣ ನಾನು ಹಂಗೆ ಅವ್ರ ಋಣದಲ್ಲೇ ಇರ್ತೀನಿ. ಎಷ್ಟು ಮಾಡಿದ್ರು ಋಣ ತೀರ್ಸೋಕ್ಕಾಗತ್ತೆ. ಅದೇ ರೀತಿ ಏನು ಈ ಒಂದು ಡೈರಿ ವಿಚಾರವಾಗಿ BMCಯನ್ನು ಕೇಳಿದ್ದಾರೆ, ಅದನ್ನು ಮಾಡಿಕೊಡುತ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒಳ್ಳೆಯ ಲಾಭನೂ ಬಂದಿದೆ. ಸುಮಾರು 9 ಲಕ್ಷವರೆಗೂ ಲಾಭ ಬಂದಿದೆ. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ 6 ಲಕ್ಷ ಉಳಿದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸುಮಾರು ಇಲ್ಲಿ ಒಂದು 15ರಿಂದ 20 ಲಕ್ಷ ಇರುತ್ತೇನಪ್ಪ ಟೋಟಲ್ಲೇ ಎಲ್ಲ 15 ಲಕ್ಷ ಟೋಟಲ್ ಎಲ್ಲ ಇನ್ನೂ ಅದು ಸೇರಿಕೊಂಡ್ರೆ 20 ಲಕ್ಷ ಮೇಲೆ ಈ ಒಂದು ಡೈರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಬಹುಶಃ ಇಂಥ ಡೈರಿಗಳು ನಾನು ಆಗಲೇ ಹೇಳಿದೆ ಸುಮಾರು ಇದ್ದಾವೆ.
ಈ ನಿಟ್ಟಿನಲ್ಲಿ ನಮ್ಮ ಸದಸ್ಯರಾಗಲೇ ಹೇಳ್ತಾ ಇದ್ರು, ನೀರು ಬೆರೆಸ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅಮೃತ ಇದ್ದಂಗೆ ಅದು. ಮಕ್ಕಳಿರ್ತಾರೆ, ನಮ್ಮ ಸಂಸಾರ ಇರುತ್ತೆ. ನಾವು ಸಂಸಾರನ ನಾವು ಪಾಲನೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ತಂದು ಹಾಲು ಹಾಕಿರೋದು. ಬಡವರು, ಕೂಲಿ ಮಾಡೋರು, ರೈತರೆಲ್ಲ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಒಂದು ಕೆಲಸಕ್ಕೆ ದಯವಿಟ್ಟು ಹೋಗ್ಬೇಕು. ಯಾಕಂದರೆ ಎಕ್ಸಾಂಪಲ್ ಮೊನ್ನೆ ನಮ್ಮ ಸೂಪರ್ವೈಸರ್ ಹೇಳ್ತಾ ಇದ್ರು, ಹಾಲು ತಗೊಂಬರೋದು 25-30 ಲೀಟ್ರ್ ಹಾಲು ಆಗ್ತಾಯಿತ್ತು ಒಬ್ಬ ಹೆಂಗ್ಸ್. ಈ ಮೇಲೆ ಮಾತ್ರ ಪಾತ್ರೆ ತಗೊಂಬರೋದು 2 ಲೀಟ್ರಷ್ಟು, ಮತ್ತು ಪಕ್ಕದಲ್ಲಿ ದೊಡ್ಡ ಗಿನಿಗೆ ಎತ್ಕೊಂಬರೋದು. ಆಮೇಲೆ ಕ್ವಾಲಿಟಿ ಕರೆಕ್ಟಾಗಿ ಎಣ್ಕೊಂಬಂದು ಅದನ್ನು ಕ್ವಾಲಿಟಿ ಕೊಡೋದು, ಇನ್ನು ಅದನ್ನು ಟೆಸ್ಟಿಗೆ ಹಾಲು ಕೊಡೋದು, ಇದನ್ನೆಲ್ಲ ಬಗ್ಸ್ಕೊಡೋದು. ಹೋಗಿ ನೋಡಿ ಎಲ್ಲ ಪಾಪ ಇಲ್ಲೇ ಇದ್ದಾರೆ ನಮ್ಮ ಯಾರು ಅಧ್ಯಕ್ಷರು, ಹೆಸರೆಲ್ಲ ಬೇಡ. ಆ ನಿಟ್ಟಿನಲ್ಲಿ ಲಾಸ್ಟಲ್ಲಿ ನೋಡಿ ಸಿಕ್ಕಿಲ್ಲ ಅವ್ರಿಗೆ. ಮತ್ತು ನಮ್ಮ ಸೂಪರ್ವೈಸರ್ ಹೋಗಿ ನೋಡಪ್ಪ ಚೆಕ್ ಮಾಡೋಣ ಅಂತಂದರೆ ಚೆಕ್ ಮಾಡಿದಾಗ ಮತ್ತು ಮಾರನೇ ದಿನನೇ ಒಂದು 30-40 ಲೀಟ್ರ್ ಹಾಲು ಕಡಿಮೆ ಆಗೋಯ್ತು. ಅಂದರೆ 30-40 ಲೀಟ್ರ್ ಹಾಲಲ್ಲಿ ನೀರು ಬೆರೆಸ್ತಾ ಇದ್ರು ಲೆಕ್ಕ. ಅದೆಲ್ಲ ಒಳ್ಳೇದಾಗಲ್ಲ. ಮುಂದಿನ ದಿನ ನಮ್ಮ ಡೈರಿ ಉದ್ಧಾರ ಆಗಬೇಕಂದ್ರೆ, ನಮ್ಮ ಡೈರಿ ಉದ್ಧಾರ ಆದರೆ ನಾವೆಲ್ಲ ಊರಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗೋದು, ರೈತರು ಉದ್ಧಾರ ಆದಂಗೆ. ಆ ನಿಟ್ಟಿನಲ್ಲಿ ತಾವೇನು ಈ ಒಂದು ಡೈರಿಯಿಂದ ಇನ್ನೂ ಹೆಚ್ಚಿನ ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಲಿ. ಇಲ್ಲಿ ನಮ್ಮ ಇವ್ರು ಹೇಳ್ತಿದ್ರು ಆಗ ರಾಜಕೀಯ ಅಂತ ಬೆರೆಸೋದು ಬೇಡ. ಡೈರಿಗಳಲ್ಲೆಲ್ಲ ರಾಜಕೀಯ ಬೆರೆಸಿದ್ರೆ ಡೈರಿ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನಿದರ್ಶನಗಳಿದೆ ಸುಮಾರು ಕಡೆ, ಪಂಚಾಯತ್ ಹೆಡ್ ಕ್ವಾರ್ಟರ್ಗಳಲ್ಲಿ, ಅಲ್ಲಿ ಸುಮಾರು ದೊಡ್ಡ ಊರುಗಳಲ್ಲೆಲ್ಲ ಈ ರಾಜಕೀಯ ಸೃಷ್ಟಿ ಮಾಡಿಬಿಟ್ಟು ಅವ್ರ ಸ್ವಾರ್ಥಕ್ಕೆ ಮುಚ್ಚುವಂಥ ಕಾರ್ಯಕ್ರಮಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಅಂಥ ಒಂದು ಕೆಲಸಕ್ಕೆ ಯಾರೂ ಹೋಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ತೀನಿ.